ಬೆಳಕಾಗಿದ್ದೇನೆ, ನನ್ನನ್ನು ಹಿಂಬಾಲಿಸುವನು ಕತ್ತಲಲ್ಲಿ ನಡೆಯದೆ ಜೀವ ಕೊಡುವಂತ ಬೆಳಕನ್ನು ಹೊಂದಿದ್ದಾನೆ. ಹಲ್ಲೆಲೂಯಾ. ಯೇಸುವನ್ನು ಹಿಂಬಾಲಿಸುವನು ಕತ್ತಲಲ್ಲಿ ನಡೆಯಲ್ಲ ಅಂತೆ, ಅವನು ಇತರರಿಗೆ ಬೇರೆಯವರಿಗೆ ಜೀವ ಕೊಡುವಂತ ಬೆಳಕನ್ನು ಹೊಂದಿಕೊಂಡಿರ್ತಾನೆ. ಲೂಕ 9:23-24, ಲೂಕ್ 9:23-24 ಹೇಳ್ತದೆ, ನಾವು ದಿನಾಲು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರುತ್ತೆ ಹೊರತು ನನಗೆ ಶಿಷ್ಯನಾಗಿರಲಾರ, ಯೋಗ್ಯನಾಗಿರ್ಲಾರ ಎಂಬ ಯೇಸು ಹೇಳ್ತಾ ಇದ್ದಾನೆ. ಶಿಲುಬೆಯನ್ನು ಹೊತ್ತುಕೊಂಡು ಪ್ರತಿದಿನ ಕ್ರಿಸ್ತನನ್ನು ಹಿಂಬಾಲಿಸುವುದರ ಮೂಲಕವಾಗಿ ನಾವು ಈ ಲೋಕಕ್ಕೆ ಬೆಳಕು ಕೊಡಬಹುದು. ಹಿಂಸೆಯ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ಕೆಲವೊಬ್ಬ ಕಷ್ಟಗಳು ಬರುವಾಗ ನಾವು ಏನು ಮಾಡ್ತೇವೆ? ದೇವರ ಮೇಲೆ ತಪ್ಪು ಹೊರಿಸ್ತೇವೆ, ಗುಣಗುಟ್ಟುತ್ತೇವೆ, ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಬಿಡ್ತೇವೆ, ನಿರಾಶರಾಗುತ್ತೇವೆ. ಕೀರ್ತನೆ 23:4 ದಾವೀದನು ಹೇಳ್ತಾನೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ಹಾದು ಹೋಗುವಾಗ ನೀನು ಹತ್ತಿರ ವಿರುದ್ಧರಿಂದ ಕೇಡಿಗೆ ಹೆದರೆನು, ನಿನ್ನ ದೊಣ್ಣೆ ಕೋಲು ನನ್ನ ಧೈರ್ಯ ಪಡಿಸುತ್ತದೆ. ಪ್ರತಿಯೊಂದು ಪರಿಸ್ಥಿತಿ ದೇವರು ನಮ್ಮ ಜೊತೆಲಿ ಇದ್ದಾನೆ.